ನಮಸ್ಕಾರ. ಲೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವೀನ್ ಕಿಲಾರ್ಲಹಳ್ಳಿ. ಪಾವುಗಡ ತಾಲೂಕಿನಲ್ಲಿ ಕಳ್ಳತನದ ವಿರುದ್ಧ ಪಾವುಗಡ ಪೊಲೀಸ್ನವರು ವೇಗದ ಕಾರ್ಯಾಚರಣೆ ನಡೆಸಿ ತುಸು ಫಲವನ್ನ ಕಂಡಿದ್ದಾರೆ. ಕಾಣಬೇಕಾದ್ದು ಇನ್ನೂ ಸಾಕಷ್ಟಿದೆ. ಕಳೆದ 2 ತಿಂಗಳ ಹಿಂದೆ ಪಾವುಗಡ ಪೊಲೀಸ್ ಠಾಣೆಗೆ ನೂತನ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಅವರು ಬಂದು ನೇರವಾಗಿ ಮಟ್ಕಾ ಗ್ಯಾಂಗ್ ಮೇಲೆ ಬೀಳ್ತಾರೆ. ಇದು ಪಾವುಗಡದಲ್ಲಿ ಸಾಕಷ್ಟು ಸುದ್ದಿ ಕೂಡ ಆಗತ್ತೆ. ಇವೆಲ್ಲವೂ 2 ದಿನ ಮಾತ್ರ ಅಂತ ಜನ ಮಾತನಾಡ್ಕೊಂಡಿದ್ದು ಇದೆ. ಅವೆಲ್ಲ ಮಾತುಗಳಿಗೂ ಇನ್ಸ್ಪೆಕ್ಟರ್ ಸುರೇಶ್ ಮತ್ತು ತಂಡ ಸೆಡ್ ಹೊಡೆದು 3 ಪ್ರಕರಣಗಳನ್ನ ಭೇದಿಸಿ ಸಾರ್ವಜನಿಕ ವಲಯದಲ್ಲಿ ವಿಶ್ವಾಸವನ್ನ ಮೂಡಿಸಿದ್ದಾರೆ. ಇಷ್ಟಕ್ಕೂ ಆ ಪ್ರಕರಣಗಳಾದ್ರೂ ಯಾವುದು, ಎಲ್ಲಿ ಅಂತೀರಾ? ಈ ಕಂಪ್ಲೀಟ್ ವರದಿಯನ್ನ ನೋಡಿ ನಿಮ್ಗೆ ತಿಳಿಯುತ್ತೆ. ದ್ವಿಚಕ್ರ ವಾಹನಗಳನ್ನ ಅಪಹರಿಸಿ ಮಾರಾಟ ಮಾಡ್ತಾ ಇದ್ದ ಕಳ್ಳರ ಜಾಲವನ್ನ ಪಾವುಗಡ ಪೊಲೀಸ್ನವರು ಭೇದಿಸಿ ಆರೋಪಿಗಳನ್ನ ಜೈಲಿಗೆ ತಳ್ಳಿರೋ ಘಟನೆ ನಡೆದಿದೆ. ಕೇವಲ 2 ತಿಂಗಳಲ್ಲೇ 3 ಪ್ರಮುಖ ಪ್ರಕರಣಗಳನ್ನ ಭೇದಿಸಿರೋದು ಪೊಲೀಸ್ ಇಲಾಖೆಯ ಕ್ರಿಯಾಶೀಲತೆಯನ್ನ ತೋರಿಸ್ತಾ ಇದೆ. ಪಾವುಗಡ ಪೊಲೀಸ್ ಠಾಣೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಂದ ಸುರೇಶ್ ಅವರು 2026 ಫೆಬ್ರವರಿ 12ನೇ ತಾರೀಕು ಡ್ಯೂಟಿ ರಿಪೋರ್ಟ್ ಅನ್ನ ಮಾಡಿಕೊಂಡ ಕೂಡಲೇ ತಮ್ಮ ಕಾರ್ಯ ಪದ್ಧತಿಯಿಂದ ಗಮನ ಸೆಳೆದಿತ್ತು. ಮಟ್ಕಾ ಬೀಟರ್ಸ್ ಅಶ್ವಥಪ್ಪನನ್ನ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಠಾಣೆಗೆ ಕರೆಸಿಕೊಂಡು ಬಂದ ಘಟನೆ ಸಾರ್ವಜನಿಕ ವಲಯದಲ್ಲಿ ಈ ಕರ್ತವ್ಯ ನಿಷ್ಠೆ ಇನ್ನೆಷ್ಟು ದಿನ ಇರಬಹುದು ಅನ್ನೋ ಅನುಮಾನ ಮೂಡಿಸಿತು. ಆದರೆ ಆ ಎಲ್ಲ ಅನುಮಾನಕ್ಕೆ ಸಡ್ಡು ಹೊಡೆದಂತೆ ಆರಂಭದಲ್ಲೇ ತಮ್ಮ ತಂಡದೊಂದಿಗೆ ಕ್ರಿಯಾಶೀಲ ಕಾರ್ಯಾಚರಣೆ ಆರಂಭಿಸಿದ್ರು. ಘಟನೆ 1. ನಂಬರ್ ಇಲ್ಲದ ಸ್ಕೂಟಿಯಲ್ಲಿ ಬಂದ ಕಳ್ಳ ಬಲೆಗೆ ಬಿದ್ದ ಬೈಕ್ಗಳನ್ನ ಕದ್ದು ಮಾರಾಟ ಮಾಡ್ತಾ ಇದ್ದ ಚರಣ್ ಮತ್ತು ಕೀರ್ತನ್ ಬೆಂಗಳೂರು, ನಾಗರಹೊಳೆ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಕೈಚಳಕ ತೋರಿಸ್ತಾ ಇತ್ತು. ಏಪ್ರಿಲ್ 24ನೇ ತಾರೀಕು ರಾತ್ರಿ 10 ಗಂಟೆ ಸುಮಾರಿಗೆ ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟಿಯಲ್ಲಿ ಕಳ್ಳರು ಪಾವುಗಡ ಮಾರ್ಗವಾಗಿ ಬರ್ತಿದ್ದಾರೆ ಎಂಬ ಪೂರ್ವ ಮಾಹಿತಿ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಅವರಿಗೆ ಲಭಿಸಿತು. ತಕ್ಷಣವೇ ಹೆಚ್ಚೆತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ತಿಮ್ಮರಾಜು, ಪೇದೆಗಳಾದ ನವೀನ್, ಶಿವಶೇಖರ್, ಸಂಪತ್ತು, ತಳವರ್ ರಾಜು ಹಾಗೂ ಗೋಪಾಲ್ ಕೃಷ್ಣ ಅವರನ್ನ ಒಳಗೊಂಡ ತಂಡವನ್ನ ಫೀಲ್ಡ್ಗೆ ಇಳಿಸಿದ್ರು. ಪಾವುಗಡ ಪಟ್ಟಣದ ಹೊರವಲಯದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬಳಿ ಬಲೆ ಬೀಸಿ ಪೊಲೀಸ್ನವರು ಕಾಯ್ತಾ ಇರಬೇಕಾದಾಗ 2 ಆರೋಪಿಗಳು ಅಲ್ಲಿ ಸಿಕ್ಕಿಬಿದ್ರು. ಅದರಲ್ಲಿ ಒಬ್ಬ ಹೆದರಿ ಪರಾರಿಯಾದ, ಮತ್ತೊಬ್ಬ ಕೀರ್ತನ್ ಪೊಲೀಸ್ನವರ ಕೈಗೆ ಸಿಕ್ಕ. ನಂಬರ್ ಪ್ಲೇಟ್ ಯಾಕಿಲ್ಲ ಅಂತ ಕೇಳಿದಾಗ ಸ್ಪಷ್ಟ ಉತ್ತರ ಕೊಡದ ಕೀರ್ತನ್ ಮೇಲೆ ಶಂಕಿಸಿ ಪೊಲೀಸ್ ಶೈಲಿಯಲ್ಲಿ ತಾಕೀತು ನಡೆಸಿದಾಗ ದ್ವಿಚಕ್ರ ವಾಹನಗಳನ್ನು ಕದ್ದು ಪಾವುಗಡದಲ್ಲಿ ಮಾರಾಟ ಮಾಡ್ತಿದ್ವು ಎಂದು ಬಾಯ್ಬಿಟ್ಟ. ಇದಲ್ಲದೆ ಪಾವುಗಡ ತಾಲೂಕಿನ ವದನ್ಕಲ್ನಲ್ಲಿ ಏಪ್ರಿಲ್ 14ನೇ ತಾರೀಕು ದ್ವಿಚಕ್ರ ವಾಹನ ಕಳವು ಮಾಡಿರುವುದನ್ನು ಕೂಡ ಒಪ್ಪಿಕೊಂಡ. ಜೊತೆಗೆ ಬೆಂಗಳೂರಿನ ಮಾದನಾಯಕನಹಳ್ಳಿ, ಬ್ಯಾಡರಹಳ್ಳಿ, ದಾಬಸ್ಪೇಟೆ ಪೊಲೀಸ್ ಠಾಣಾ ಸರಹದ್ದಿನ ಪ್ರದೇಶಗಳಲ್ಲಿ ತಲಾ 1 ಸ್ಕೂಟಿ ಕದ್ದಿರುವುದಾಗಿ ಕೂಡ ಒಪ್ಪಿಕೊಂಡ. ಒಟ್ಟು 5 ಲಕ್ಷ ಮೌಲ್ಯದ 5 ಸ್ಕೂಟಿಗಳನ್ನ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡು ಆರೋಪಿಯನ್ನ ಮಧುಗಿರಿ ಜೈಲಿಗೆ ಕಳಿಸಿದ್ದಾರೆ. ಘಟನೆ 2. ಆಸ್ಪತ್ರೆ ಮುಂದೆ ಕಳುವಾದ ಬೈಕು, ಟಿಎನ್ ಪೇಟೆಯಲ್ಲಿ ಆರೋಪಿ ಸೆರೆ. ಮಾರ್ಚ್ 1ನೇ ತಾರೀಕು ಪಾವುಗಡ ಪಟ್ಟಣದ ಜಯಂತಿ ಆಸ್ಪತ್ರೆ ಮುಂಭಾಗ ನಿಲ್ಲಿಸಿದ್ದ ಬೈಕನ್ನ ಮಧ್ಯಾಹ್ನ 2:30ರ ಸುಮಾರಿಗೆ ಆರೋಪಿ ಕದ್ದು ಪರಾರಿಯಾಗಿದ್ದ. ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿದ ಪೇದೆಗಳಾದ ಸಂಪತ್ ಮತ್ತು ಶಿವಶೇಖರ್ ಟಿಎನ್ ಪೇಟೆ ಬಳಿ ಆರೋಪಿ ಕಲ್ಯಾಣದುರ್ಗದ ದುಬ್ಬ ನಾಗರಾಜನ್ನ ಬಂಧಿಸಿದ್ರು. ವಿಚಾರಣೆ ವೇಳೆ ಆತ ಪಾವುಗಡದಲ್ಲಿ 1 ಬೈಕು ಹಾಗೆ ಕಲ್ಯಾಣದುರ್ಗದಲ್ಲಿ 2 ಬೈಕ್ಗಳನ್ನ ಕದ್ದಿರೋದಾಗಿ ಒಪ್ಪಿಕೊಂಡ. ಘಟನೆ 3. ಮನೆ ಕಳ್ಳತನ ಪ್ರಕರಣ, ಚಿನ್ನಾಭರಣ ಕಳ್ಳನ ಬಂಧನ. ಇನ್ನು ಪಾವುಗಡ ಪಟ್ಟಣದ ದಳವಾಯಿ ಬೀದಿಯಲ್ಲಿ 2025 ಜೂನ್ ತಿಂಗಳಲ್ಲಿ ಓಬಳಮ್ಮ ಅವರ ಮನೆಯಲ್ಲಿ ನಡೆದ ಕಳ್ಳತನದ ಪ್ರಕರಣವನ್ನು ಪಾವುಗಡ ಪೊಲೀಸ್ನವರು ಭೇದಿಸಿದ್ದಾರೆ. ಸುಮಾರು 15 ಗ್ರಾಂ ತೂಕದ 2 ಲಕ್ಷ ಮೌಲ್ಯದ ಚಿನ್ನಾಭರಣಗಳು, ಓಲೆ, ರಿವರ್ಸ್ ಚೈನ್, ತಾಳಿ ಗುಂಡುಗಳನ್ನು ಕದ್ದಿದ್ದ ಅನಿಲ್ ಕುಮಾರ್ ಅಲಿಯಾಸ್ ನವೀನ್ ನನ್ನು ಪತ್ತೆ ಹಚ್ಚಿ ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ.
ಕೇವಲ 2 ತಿಂಗಳಲ್ಲೇ 3 ಪ್ರಕರಣಗಳನ್ನು ಭೇದಿಸಿರೋ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಹಾಗೂ ಅವರ ತಂಡದ ಕಾರ್ಯಕ್ಕೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಮೇಲಧಿಕಾರಿಗಳಿಂದಲೂ ಕೂಡ ಪ್ರಶಂಸೆ ವ್ಯಕ್ತವಾಗಿದೆ. ಪಾವುಗಡ ಪೊಲೀಸ್ನವರ ಈ ಕಾರ್ಯಾಚರಣೆ 3 ಪ್ರಕರಣಗಳನ್ನ ಕಳೆದ 2 ತಿಂಗಳ ಒಳಗೆ ಇನ್ಸ್ಪೆಕ್ಟರ್ ಸುರೇಶ್ ಅವರ ತಂಡ ಭೇದಿಸಿ ವಿಶ್ವಾಸವನ್ನ ಮೂಡಿಸಿದೆ. ನಮಗೂ ಕೂಡ ಈ ವಿಚಾರದಲ್ಲಿ ಹೆಮ್ಮೆ ಇದೆ. ಆದ್ರೆ ಇನ್ನು ಸಾಕಷ್ಟು ಕಳ್ಳತನದ ಪ್ರಕರಣಗಳು ಭೇದಿಸಿ ಜನಸಾಮಾನ್ಯರಿಗೆ, ರೈತರಿಗೆ ನ್ಯಾಯ ಕೊಡಿಸಬೇಕಾಗಿದೆ. ಕೇಬಲ್ ಕಳ್ಳರ ಹಟ್ಟಹಾಸದಿಂದ ಹಿಡಿದು ಮನೆಗಳ್ಳತನ ಮಾಡಿರುವಂತ ಸಾಕಷ್ಟು ಪ್ರಕರಣಗಳು ಇನ್ನೂ ಬಾಕಿ ಉಳಿದುಕೊಂಡಿದೆ. ಅದ್ರ ಕಡೆ ನೂತನವಾಗಿ ಬಂದ ಇನ್ಸ್ಪೆಕ್ಟರ್ ಸುರೇಶ್ ಅವರು ಗಮನ ಹರಿಸಿ ಪಾವುಗಡದ ಜನತೆಗೆ ನ್ಯಾಯ ಒದಗಿಸ್ತಾರಾ? ಕಾದು ನೋಡಬೇಕಾಗಿದೆ. ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗೆ ಲೀಡ್ ನ್ಯೂಸ್ ಕನ್ನಡ ಚಾನೆಲ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.